ಬಲಗೈ ಎಷ್ಟು ಈಸಿಯಾಗಿ ವೇಟ್ ಲಿಫ್ಟ್ ಆಗ್ತೈತಿ, ಎಡಗೈ ಇಷ್ಟಕ್ಕೆ ಲಿಫ್ಟ್ ಆಗಂಗಿಲ್ಲಪ್ಪ. ಇಂಥ ಕ್ವಶನ್ಸ್ ಭಾಳ ಕೇಳ್ತಿರ್ತಾರೆ ನನಗೆ ಕ್ಲೈಂಟ್ಸ್. ಎಡಗೈ ಬಲಗೈ ಲಿಫ್ಟ್ ಆಗ್ತೈತಿ, ಲೆಫ್ಟ್ ಹ್ಯಾಂಡ್ ಲಿಫ್ಟ್ ಆಗಂಗಿಲ್ಲ. ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ, ಓಕೆ, ನೀವು ಫಾರ್ ಎಕ್ಸಾಂಪಲ್ ವೇಟ್ಸ್ ಹೊಡಿತಿರ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಬೈಸಿಪ್ಸ್ ಹೊಡಿತಿರ್ಬೋದು. ಓಕೆ, ನೀವು ಡಂಬಲ್ಸ್ ಏನು ಮಾಡ್ತೀರಿ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ. ನೀವೇನು ಮಾಡಿರಿ, .1 ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಓಕೆ, ಲೆಫ್ಟ್ ಹ್ಯಾಂಡ್ದಿಂದ ಸ್ಟಾರ್ಟ್ ಮಾಡಿರಿ. .2 ಏನಪ್ಪ ಅಂತಂದ್ರೆ ಫೋಕಸ್ ನಿಮ್ದು ಲೆಫ್ಟ್ ಹ್ಯಾಂಡ್ ಮೇಲೆ ಇರಬೇಕು. ಓಕೆ, ನಿಮ್ದು ಏನಿದೆ ಫೋಕಸ್ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಮೇಲೆ ಇರಬೇಕು. ಆಮೇಲೆ ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ನೀವು ಮಿರರ್ನಾಗ ವರ್ಕೌಟ್ ಮಾಡ್ಕೊಂಡು ನೋಡ್ತಿರ್ತೀರಿ. ಭಾಳಷ್ಟು ಜನ ಏನು ಮಾಡ್ತಾರೆ, ರೈಟ್ ಸೈಡಿಂದ ನೋಡ್ತಾರೆ. ಓಕೆ, ನೀವು ರೈಟ್ ಸೈಡ್ ನೋಡಕ್ಕೆ ಹೋಗ್ಬೇಡ್ರಿ. ಓಕೆ, ಲೆಫ್ಟ್ ಹ್ಯಾಂಡಿಂದ ಫೋಕಸ್ ಮಾಡಿ, ಲೆಫ್ಟ್ ಹ್ಯಾಂಡ್ ಮೂಮೆಂಟ್ನ ಫೋಕಸ್ ಮಾಡಿರಿ. ಓಕೆ, ಇದೇ ಥರ ನೀವು ಫಾರ್ ಎಕ್ಸಾಂಪಲ್ ಚೆಸ್ಟ್ ಆಗಿರ್ಬೋದು, ಆಮೇಲೆ ಟ್ರೈಸಿಪ್ಸ್ ಆಗಿರ್ಬೋದು, ಸಿಂಗಲ್ ಹ್ಯಾಂಡಿಂದ ಮಾಡ್ತಿರ್ತೀರಲ್ಲ, ಆವಾಗ ನಿಮ್ದು ಫೋಕಸ್ ಏನಿದ್ರು ಲೆಫ್ಟ್ ಹ್ಯಾಂಡ್ ಮೇಲೆ ಇರಬೇಕು. ಓಕೆ, ಆಮೇಲೆ ಲೆಫ್ಟ್ ಹ್ಯಾಂಡ್ ರೆಪಿಟೇಷನು ಜಾಸ್ತಿ ಮಾಡ್ಬೇಕು. ಹಿಂಗೆ ಮಾಡೋದ್ರಿಂದ ನಿಮ್ದು ಲೆಫ್ಟ್ ಹ್ಯಾಂಡ್ ಪವರ್ ಜಾಸ್ತಿ ಆಗ್ತೈತಿ, ಲಿಫ್ಟ್ ಜಾಸ್ತಿ ಮಾಡೋಕ್ಕೂ ನಿಮ್ಗೆ ಈಸಿ ಆಗ್ತೈತಿ. ಇದೇ ಥರ ಟಿಪ್ಸಿಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್.